ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಾಧವೀಸ್ ಕನ್ನಡ ವ್ಲಾಗ್ಸ್. ಇವತ್ತು ನಾನು ವೈಭವ ಲಕ್ಷ್ಮಿ ವ್ರತ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಏನೆಲ್ಲ ತಯಾರಿ ಮಾಡ್ಕೋತೀನಿ ಮುಂಚೆನೆ ಅಂತ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಹೇಗೆಲ್ಲ ತಯಾರಿ ಮಾಡ್ಕೋತೀನಿ ಅಂತ ನಾನು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾನು ಮನೆ ಮುಂದೆ ರಂಗೋಲಿ ಹಾಕೊಂಡು ಮತ್ತೆ ದೇವ್ರ ಮನೆ ಮುಂದೆನೂ ರಂಗೋಲಿ ಹಾಕೊಂಡ್ಬಿಡ್ತೀನಿ. ನನಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆಲ್ಲ ಹಾಕ್ತೀನಿ. ನಾನು ಯಾವುದೇ ಥರ ಪ್ಲ್ಯಾನ್ ಮಾಡ್ಕೊಂಡಿರಲ್ಲ. ನನಗೆ ಆ ಟೈಮಲ್ಲಿ ಏನು ತೋಚುತ್ತೋ ಅದೇ ಥರ ರಂಗೋಲಿ ಹಾಕ್ತೀನಿ. ಆವಾಗಲೇ ನನಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆ. ನಾನು ಯಾವುದೇ ಥರ ಪ್ಲ್ಯಾನ್ ಮಾಡಿಕೊಂಡು ರಂಗೋಲಿ ಹಾಕಲ್ಲ. ಹೊಸ್ಲು ಮುಂದೆ ಎಲ್ಲ ಹೊಸ್ಲೆಲ್ಲ ಸಾರಿಸ್ಬಿಟ್ಟು ಎಲ್ಲ ಕ್ಲೀನಾಗೆ ಹೊಸಲಿಗೆಲ್ಲ ರಂಗೋಲಿ ಹಾಕ್ತಾ ಇದ್ದೀನಿ. ಫಸ್ಟು ನಮಗೆ ಮೇಯ್ನಾಗೆ ಮನೆ ಮುಂದೆ ರಂಗೋಲಿ ಹಾಕಿದ್ರೇ ಲಕ್ಷ್ಮಿ ಒಲಿಯೋದು ಅಂತ ಅಮ್ಮ ಹೇಳ್ತಾ ಇದ್ರು. ನಾನು ಅವತ್ತಿನ ದಿವಸ ಒಪ್ಪೋತಿರ್ತೀನಿ. ಹಾಗಾಗಿ ಬೇಗ ಬೇಗ ಕೆಲಸ ಆಗ್ಬಿಟ್ಟು ಮತ್ತೆ ಪೂಜೆ 5 ಗಂಟೆ ಮೇಲೆ ಪೂಜೆ ಶುರು ಮಾಡಬೇಕು, 6:15 ಅಷ್ಟರಲ್ಲಿ ಮುಗಿಸ್ಬೇಕು ಅಂದ್ಬಿಟ್ಟು ಅದಕ್ಕೆ ಏನೇನು ತಯಾರಿ ಬೇಕೋ ಮುಂಚೆನೇ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಫಸ್ಟು ಎಲ್ಲ ಮನೆ ಮುಂದೆ ಎಲ್ಲ ಸಾರಿಸ್ಕೊಂಡು ಮತ್ತೆ ದೇವ್ರ ಮನೆ ಕಸ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಮತ್ತೆ ಎಲ್ಲ ದೇವ್ರ ಮನೆ ಮುಂದೆನೂ ಎಲ್ಲ ರಂಗೋಲಿ ಹಾಕೊಂಡ್ಬಿಡ್ತೀನಿ. ಮತ್ತೆ ಹೊಸಲಿಗೆಲ್ಲ ದೀಪಗಳೆಲ್ಲ ಇಡಬೇಕಲ್ಲ, ಅದನ್ನು ಅಷ್ಟೇ ಕ್ಲೀನಾಗೆ ಬೆಳಗ್ಗೆ ತೊಳೆದ್ಬಿಟ್ಟು ಅದನ್ನು ಎಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ಹೊಸ್ಲ ಹತ್ರ ಮತ್ತೆ ತುಳಸಿ ಹತ್ರ ದೇವ್ರ ಮನೆ ಮುಂದೆ ಎಲ್ಲ ಕ್ಲೀನಾಗೆ ಇಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ರೆಡಿ ಮಾಡಿ ಮತ್ತೆ ಪೂಜೆಗೆ ಏನೇನು ಬೇಕೋ ಅದನ್ನ ಪ್ರತಿಯೊಂದನ್ನು ನಾನು ಕ್ಲೀನಾಗೆ ತೊಳೆದು ಬೆಳಗ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಪೂಜೆ ಕೂತ್ಮೇಲೆ ನಮಗೆ ಪ್ರತಿಯೊಂದನ್ನು ಎದ್ದೊಳಕ್ಕಾಗಲ್ಲ. ಹಾಗಾಗಿ ಪ್ರತಿಯೊಂದು ಹತ್ರ ಇಟ್ಕೊಂಡ್ರೆ ನಮಗೆ ಪೂಜೆ ಮಾಡೋವಾಗ ತುಂಬಾನೇ ಅನುಕೂಲ ಆಗುತ್ತೆ. ಹಾಗಾಗಿ ಪ್ರತಿಯೊಂದೂ ಅಷ್ಟೇ ನಾನು ಪೂಜೆಗಿನ ಮುಂಚೆನೆ ಎಲ್ಲ ತಯಾರಿ ಮಾಡ್ಕೊಂಡ್ಬಿಡ್ತೀನಿ. ಈ ಥರ ಎಲ್ಲ ಅಲಂಕಾರ ಮಾಡ್ಕೊಂಡಿದ್ದೀನಿ ದೇವ್ರ ಮನೆ ಮುಂದೆ. ಮತ್ತು ಫಸ್ಟು ನಾವು ತುಳಸಿ ಪೂಜೆ ಮಾಡಬೇಕು. ವೈಭವ ಲಕ್ಷ್ಮಿ ವ್ರತ ಮಾಡೋಕ್ಕಿಂತ ಮುಂಚೆ ತುಳಸಿ ಪೂಜೆ ಮಾಡಬೇಕು. ಈ ಪೂಜೆ ನನಗೆ ಯಾರು ಹೇಳಿದ್ದು ಅಂದರೆ ನಾವು ನಮ್ಮ ಮನೆ ಮುಂದೆ ಒಬ್ಬರು ಅಜ್ಜಿ ಇದ್ದಾರೆ. ಆ ಅಜ್ಜಿ ಹೇಳೋರು. ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆವಾಗ ಆ ಪ್ರಾಬ್ಲಮ್ಮು ಅವರಿಗೆ ಗೊತ್ತಿತ್ತು. ಹಾಗಾಗಿ ಅವರಂದರು, ಈ ವೈಭವ ಲಕ್ಷ್ಮಿ ಪೂಜೆ ಮಾಡು, ಯಾವುದೇ ಥರ ನಿನಗೆ ಕಷ್ಟ ಇರಲಿ ಅದು ಪರಿಹಾರ ಆಗುತ್ತೆ ಅಂದ್ಬಿಟ್ಟು. ಹಾಗಾಗಿ ಆ ಅಜ್ಜಿ ಹೇಳ್ದಾಗಿಂದನೂ ನಾನು ಈ ವೈಭವ ಲಕ್ಷ್ಮಿ ವ್ರತವನ್ನು ಆಚರಿಸ್ತಾ ಇದ್ದೀನಿ. ಮತ್ತು ವೈಭವ ಲಕ್ಷ್ಮಿ ಪೂಜೆ ಮಾಡೋಕ್ಕಿಂತ ಮುಂಚೆ ನಾವು ತುಳಸಿ ಪೂಜೆ ಮಾಡ್ಕೋಬೇಕು. ತುಳಸಿಗೆ ಎಲೆ ಅಡಿಕೆ ಬಾಳೆಹಣ್ಣು ಇಟ್ಬಿಟ್ಟು ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಸಮರ್ಪಣೆ ಮಾಡಿ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಬೇಕು. ತುಳಸಿ ಪೂಜೆ ಆದಮೇಲೆ ಹೊಸಲು ಪೂಜೆ ಮಾಡ್ಕೊಬೇಕು. ಹೊಸಲಿಗೂ ಅಷ್ಟೇ ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲ ಇಟ್ಟು ಊದ್ಕಡ್ಡಿ ಬೆಳಗಿ ಮಂಗಳಾರತಿ ಮಾಡಬೇಕು. ಆಮೇಲೆ ನಾವು ವೈಭವ ಲಕ್ಷ್ಮಿ ಪೂಜೆ ಮಾಡಬೇಕು. ದೇವ್ರ ಮನೆ ಬಾಗಿಲಿದ್ರೆ ಆ ಹೊಸಲಿದ್ರೆ ಆ ಹೊಸಲಿಗೂ ದೀಪ ಎಲ್ಲ ಇಟ್ಟು ಪೂಜೆ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಬೇಕು. ಆ ನಂತರ ನಾನು ವೈಭವ ಲಕ್ಷ್ಮಿ ಪೂಜೆ ಶುರು ಮಾಡ್ತೀನಿ. ನಾನು ಈ ಥರ ಮಾಡ್ಕೊತೀನಿ. ನನಗೆ ನಮ್ಮ ಮನೆ ಎದುರುಗಡೆ ಅಜ್ಜಿ ಇತ್ತು ಅಂತಲ್ಲ, ಆ ಅಜ್ಜಿ ಹೇಳ್ಕೊಟ್ಟಿದ್ದು. ಆ ಅಜ್ಜಿ ಸೊಸೆದೀರು ತುಂಬ ವರ್ಷದಿಂದ ಆಚರಿಸ್ತಾ ಇದ್ದಾರೆ. ಮತ್ತು ಆ ಅಜ್ಜಿನೂ ಅಷ್ಟೇ ವೈಭವ ಲಕ್ಷ್ಮಿ ವ್ರತ ಮಾಡಿದ್ದಾರೆ. ಅವರು ಯಾವಾಗ ಅವ್ರ ಕೈಯಲ್ಲಿ ಆಗಲ್ಲ ಅಂದಾಗ ಅವ್ರ ಸೊಸೆದೀರು ಮಾಡ್ತಾರೆ. ಇಬ್ಬರೂ ಅವ್ರವ್ರ ಮನೆಯಲ್ಲಿ ಮಾಡ್ತಾರೆ. ಹಾಗಾಗಿ ನಾನು ತಿಳ್ಕೊಂಡು ಅವ್ರ ಹತ್ರ ನಾನು ಪೂಜೆ ಶುರು ಮಾಡಿದೆ. ದೇವ್ರ ಮನೆ ಬಾಗಿಲಿಗೂ ದೀಪ ಎಲ್ಲ ಹಚ್ಬಿಟ್ಟು ಈಗ ಒಳಗಡೆ ಹೋಗಿ ಪೂಜೆ ಶುರು ಮಾಡ್ತೀನಿ. ಪೂಜೆ ಶುರು ಮಾಡೋಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋತಾ ಇದ್ದೀನಿ. ಮತ್ತು ಪೂಜೆಗೆ ಏನೇನು ನಾನು ಇಕ್ಕಿದ್ದೀನಿ ಅಂದರೆ ಬ್ಲೌಸು, ಬಳೆ,
ಎಲೆ, ಅಡಿಕೆ, ಹಣ್ಣು, ಬಾಳೆಹಣ್ಣು, ಆಪಲ್ಲು ಮತ್ತು ಗಣೇಶನ ಮುಂದೆ ಒಂದು ಅಚ್ಚು ಬೆಲ್ಲ, 2 ದೀಪ ಹಚ್ಚಿದ್ದೀನಿ ಮತ್ತು ಕಾಯಿ, ಈಡ್ಗಾಯಿ ಇಷ್ಟು ಪೂಜೆಗೆ ನಾನು ಇಕ್ಕಿದ್ದೀನಿ. ನಾವು ಇವಾಗ ಕಲಶಕ್ಕೆ ಏನು ಕಾಯಿ ಇಟ್ಟಿರ್ತೀವೋ ಆ ಕಾಯಿ ನೀವು 8 ವಾರ ಅದೇ ಕಾಯಿ ಬಳಸಬೇಕು. ಮತ್ತು ಕಲಶದ ಕೆಳಗಡೆ ಹಾಕಿರೋ ಅಕ್ಕಿನೂ ಅಷ್ಟೇ ಅದೇ ಅಕ್ಕಿನ ಬಳಸಬೇಕು. ಬಳೆ, ಬ್ಲೌಸ್ ಪೀಸು ಎಲ್ಲನೂ ಅಷ್ಟೇ ಅದೇ ಬಳಸಬೇಕು ನಾವು ಪೂಜೆಗೆ ಕೊನೆಯ ವಾರದವರೆಗೂ. ಸಂಕಲ್ಪ ಮಾಡಿಕೊಂಡು ಇವಾಗ ನಾನು ಪೂಜೆಗೆ ಶುರು ಮಾಡ್ತಾಯಿದ್ದೀನಿ. ಫಸ್ಟು ನಾನು ಗಣೇಶನ ಪೂಜೆ ಮಾಡ್ತೀನಿ. ಈಗ ವೈಭವಲಕ್ಷ್ಮಿ ಬುಕ್ ಇರುತ್ತಲ್ಲ, ಆ ಬುಕ್ಕಲ್ಲೇ ಇರುತ್ತೆ ನಾವು ಯಾವ ಥರ ಪೂಜೆ ಮಾಡಬೇಕು ಅಂತ. ಅದೇ ಥರ ನಾವು ಪೂಜೆ ಮಾಡಬೇಕಾಗುತ್ತೆ. ನಾನು ನೈವೇದ್ಯಕ್ಕೆ ಗೋಧಿ ಪಾಯಸ ಮಾಡಿದ್ದೆ. ಲಕ್ಷ್ಮಿಗೆ ಪ್ರಿಯವಾದದ್ದು ಅಂದ್ಬಿಟ್ಟು ನಾನು ಗೋಧಿ ಪಾಯಸ ಮಾಡಿದ್ದೆ. ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶವಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕಷ್ಟಾಯ ನಮಃ, ವಾಸುದೇವಾಯ ನಮಃ, ಪ್ರದೂತಮಾನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಆದ್ಯೋಕ್ಷಜಯಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜಲಧರ್ಮಾಯ ನಮಃ, ಉಪೇಂದ್ರಾಯ ನಮಃ, ಹರಿಹೇ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಮನ್ ಗಣಪತಿಯೇ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಸರ್ವದೇವತಾಭ್ಯೋ ನಮಃ, ಶಾಂತಿರಸ್ತು, ಪುಷ್ಟಿರಸ್ತು, ನಿರ್ವಿಘ್ನರಸ್ತು ಎಂದು ಘಂಟನಾದ ಮಾಡಿ. ಶ್ರೀ ವೈಭವಲಕ್ಷ್ಮಿ ಅಷ್ಟಸ್ತೋತ್ರ ಶತನಾಮಾವಳಿ. ಓಂ ಪ್ರಕೃತಿಯೇ ನಮಃ, ಓಂ ವಿಕೃತಿಯೇ ನಮಃ, ಓಂ ವಿದ್ಯೆ ನಮಃ, ಓಂ ಸರ್ವಭೂತ ಪ್ರದಾಯೇ ನಮಃ, ಓಂ ಶ್ರದ್ಧಾಯೇ ನಮಃ, ಓಂ ವಿಭೂತಿಯೇ ನಮಃ, ಓಂ ಸುರವಿಯೇ ನಮಃ, ಓಂ ಪರಮಾತ್ಮಿಕಾಯೇ ನಮಃ, ಓಂ ವಂಚನೇ ನಮಃ, ಓಂ ಪದ್ಮಲಾಯಾಯೇ ನಮಃ, ಓಂ ಪದ್ಮಾಯೇ ನಮಃ, ಓಂ ಶುಭಾಯೇ ನಮಃ, ಓಂ ಸ್ವಾಹಾಯೇ ನಮಃ, ಓಂ ಸ್ವದಾಯೇ ನಮಃ, ಓಂ ಸುಧಾಯೇ ನಮಃ, ಓಂ ಧಾನ್ಯಾಯೇ ನಮಃ. ीलाय नमः, ओम करुणाय नमः, ओम लोकमंत्राय नमः, ओम पद्मप्रियाय नमः, ओम पद्मास्ताय नमः, ओम पद्माक्षे नमः, ओम पद्मसुंदरिये नमः. भवाय नमः, ओम पद्ममुखाय नमः, ओम पद्मनाभप्रियाय नमः, ओम रामाय नमः, ओम पद्ममालाधराय नमः, ओम दैववे नमः, ओम पद्मिन्ये नमः, ओम पद्मगंधिन्ये नमः, ओम पुण्यगंधाय नमः, ओम सुप्रसन्नाय नमः, ओम प्रसादमुखाय नमः, ओम प्रभाय नमः, ओम चंद्रवदनाय नमः, ओम चंद्राय नमः, ओम चंद्रसहोदरिये नमः, ओम अच्युतभुजाय नमः, ओम चंद्ररूपाय नमः, ओम इंदिराय नमः, ओम इंदुशीतलाय नमः. ओम भास्कर्ये नमः, ओम बिल्वहिलाय नमः, ओम वररोहिण्ये नमः, ओम यशस्विन्ये नमः, ओम वसुंधराय नमः, ओम उद्धरंगाय नमः, ओम अह्रीन्ये नमः, ओम यममालिन्ये नमः, ओम धनधन्यकर्ये नमः.
पुण्यं पूजं समर्पयामि अचनीयं ಪದ್ಯಂ ಆಜ್ಞಂ ಸಮರ್ಪಯಾಮಿ. ಹೂವು ಅಕ್ಷತೆಗಳನ್ನು ಅರ್ಪಿಸುತ್ತಾ ಪುಣ್ಯಫಲ ಸಮರ್ಪಯಾಮಿ ಎನ್ನುತ್ತಾ ಈಡುಗಾಯಿಯನ್ನು ಕುಂಕುಮವಿಟ್ಟು ಮಹಾಲಕ್ಷ್ಮಿಗೆ ಅರ್ಪಿಸಿ. ಮನು ಹಂಗಿಂದ ಬಂದ ಆಗ್ತಿತ್ತು ದೂರ ತಿನ್ನಿಸ್ತಾವ. ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ಪ್ರಣಶ್ಯತಿ ಪ್ರದಕ್ಷಿಣ ಪದೇ ಪದೇ. ತಾನಿ ತಾನಿ ಪ್ರಣಶ್ಯತಿ ಪ್ರದಕ್ಷಿಣ ಪದೇ ಪದೇ ಎಂದು ಪ್ರದಕ್ಷಿಣೆ ಬಂದು 5 ಬಾರಿ ನಮಸ್ಕರಿಸುವುದು. ನಾವು ವೈಭವ ಲಕ್ಷ್ಮಿ ಪೂಜೆನ ಆಡಂಬರದಿಂದನೇ ಮಾಡಬೇಕು ಅಂತ ಇಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇರುತ್ತೋ ಆ ಇದರಲ್ಲಿ ನಾವು ವೈಭವ ಲಕ್ಷ್ಮಿ ಭಕ್ತಿಯಿಂದ ಮಾಡಿದ್ರೂ ಆ ದೇವರು ಒಲಿಯುತ್ತೆ. ತುಂಬಾ ನೀವು ಒಂದು ಕಲಶ ವಿಘ್ನೇಶ್ವರ ಮಾಡಿ ಇಕ್ಕಿ ನೀವು ಎಲೆ ಅಡಿಕೆ ಬಾಳೆಹಣ್ಣು ಇಕ್ಕಿ ಮಾಡಿದ್ರೂ ಸಾಕು. ವೈಭವ ಲಕ್ಷ್ಮಿ ಪೂಜೆ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆ ಎಲ್ಲ ಮುಗಿದಾದ್ಮೇಲೆ ಅಡ್ಡು ಬಿದ್ದು ದೇವರಿಗೆ ಮತ್ತೆ ಬಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಪ್ರಸಾದ ಕೊಟ್ಟು ಅವರಿಗೆ ಅಲ್ಲಿಗೆ ಪೂಜೆ ಮುಗಿಸ್ತೀನಿ. ನನ್ನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.